ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಹೇಗಿದ್ದೀರಾ ಫ್ರೆಂಡ್ಸ್? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಎಲ್ಲರಿಗೂ ಮತ್ತೊಮ್ಮೆ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. 2025ರ ಒಂದು ವಿಡಿಯೋನ ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೆ. ನಮ್ಮ ಟ್ವಿನ್ಸ್ ಬೇಬೀಸ್ ಹೇಗೆ ಯುಗಾದಿ ಸೆಲೆಬ್ರೇಟ್ ಮಾಡಿದ್ದಾರೆ ಅನ್ನೋದನ್ನು ಈ ಒಂದು ವಿಡಿಯೋ 2026ರ ನಿನ್ನೆಯ ಯುಗಾದಿ ಹಬ್ಬದ ಒಂದು ವಿಡಿಯೋ ಅಂತಲೇ ಹೇಳ್ಬೋದು. ನಮ್ಮ ಲಿಟಲ್ ಟ್ವಿನ್ಸ್ ಸ್ಟಾರ್ಸ್ ಬೇಬೀಸ್ ಹೇಗೆ ಯುಗಾದಿ ಸೆಲೆಬ್ರೇಟ್ ಮಾಡಿದರು ಅನ್ನೋ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಈ ವಿಡಿಯೋ ಯಾರೆಲ್ಲ ನಿಮ್ಮ ಮನೆಯಲ್ಲಿ 1 ಇಯರ್ ಮೇಲೆ ಇರ್ತಕ್ಕಂಥ ಬೇಬೀಸ್ಗೆ ಐಡಿಯಾ ಮಾಡ್ತಿದ್ದೀರಾ, ಯುಗಾದಿ ಥೀಮ್ ಹೇಗೆ ನಾವು ಫೋಟೋಶೂಟ್ ಮಾಡಿಸ್ಬೋದು, ಹೇಗೆ ವಿಡಿಯೋ ಮಾಡ್ಬೋದು ಅಂತ ಯೋಚನೆ ಮಾಡ್ತಿರ್ತೀರಾ, ಅವರಿಗೆ ಇದು ತುಂಬ ಯೂಸ್ಫುಲ್ ಆಗುತ್ತೆ. ಖಂಡಿತ ಈ ವಿಡಿಯೋ ನೋಡಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸೋದನ್ನು ಮರಿಬೇಡಿ. ಹಾಗೂ ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ನ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಬೆಲ್ ಬಟನ್ ಆಲ್ ಅಂತ ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಯಾಕಂದರೆ ನಾ ಹಾಕೋ ವೀಡಿಯೋಸ್ಗಳ ನೋಟಿಫಿಕೇಷನ್ ಈಸಿಯಾಗಿ ನಿಮಗೆ ತಲುಪಬೇಕಂದ್ರೆ ನೀವು ಬೆಲ್ ಬಟನ್ ಆಲ್ ಅಂತ ಕ್ಲಿಕ್ ಮಾಡಬೇಕಾಗತ್ತೆ. ಓಕೆನಾ? ಎರಡು ಮಕ್ಕಳನ್ನ ಇಟ್ಕೊಂಡು ಬೆಳಗ್ಗೆ ಬೇಗ ಎದ್ದು ಮನೆಯೆಲ್ಲ ಕ್ಲೀನ್ ಮಾಡಿ, ದೇವ್ರ ಪೂಜೆ ಮಾಡಿ, ಬಾಗಿಲಿಗೆಲ್ಲ ತೋರಣಗಳನ್ನ ಹಾಕಿ ನೋಡಿ ವೀಡಿಯೋಸ್ ಕೂಡ ಮಾಡೋಕ್ಕೆ ಬಿಡ್ತಿಲ್ಲ, ವಾಯ್ಸ್ ರೆಕಾರ್ಡ್ ಕೂಡ ಮಾಡೋಕ್ಕೆ ಬಿಡ್ತಿಲ್ಲ. ನಮ್ಮ ಬೇಬೀಸ್ ಅಷ್ಟು ಸೌಂಡ್ ಮಾಡ್ತಿದ್ದಾರೆ. ಡಿಸ್ಟರ್ಬ್ ಆದರೆ ಕ್ಷಮೆ ಇರಲಿ. ಮಕ್ಕಳು ಎದ್ದ ತಕ್ಷಣ ಮಕ್ಕಳಿಗೆ ಎಣ್ಣೆ ಸ್ನಾನ ಮಾಡಿಸಿ ನಾರ್ಮಲ್ ಆಗಿರ್ತಕ್ಕಂಥ ಹೊಸ ಬಟ್ಟೆಗಳನ್ನ ಹಾಕಿ ದೇವರ ಆಶೀರ್ವಾದ ಪಡೆದು ಅದಾದ ನಂತರ ನಾವು ಕೂಡ ಮಕ್ಕಳಿಗೆ ಬೇವು ಬೆಲ್ಲ ಕೊಟ್ವಿ. ನಾವು ಬೇವು ಬೆಲ್ಲ ತಿಂದ್ವಿ. ಅಲ್ಲಿಗೆ ಅರ್ಧ ಯುಗಾದಿ ಹಬ್ಬ ಫಿನಿಶ್ ಆಯಿತು. ಅದಾದ ನಂತರ ಮನೆಯಲ್ಲಿ ನಮಗೆ ಮಧ್ಯಾಹ್ನದ ಊಟ ಮತ್ತು ಸಿಹಿಗೆ ಶಾವಿಗೆ ಪಾಯಸ ಮಾಡಬೇಕಿತ್ತು, ಅದು ಕೂಡ ಮಾಡಾಯಿತು. ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿಬಿಟ್ಟು ಅದಾದ ನಂತರ ಬೇಬೀಸ್ದು ಫೋಟೋಶೂಟ್ ತೆಗೆಯೋಣ, ವಿಡಿಯೋಸ್ ಮಾಡೋಣ, ಚೆನ್ನಾಗಿರುತ್ತೆ, ಮೆಮೊರೇಬಲ್ ಇರುತ್ತೆ ಅಂತ ಅಂದ್ಕೊಂಡ್ಬಿಟ್ಟು ಎಲ್ಲ ಎಮರ್ಜೆನ್ಸಿಯಲ್ಲಿ ಯಾವುದೇ ಪ್ಲ್ಯಾನ್ ಇದ್ದಿದ್ದಿಲ್ಲ. ಯಾಕಂದರೆ 2 ಬೇಬಿ, ಇವಾಗ ಬೇರೆ 1 ಇಯರ್ ಆಗಿದೆ. ಈ ಬೇಬೀಸ್ನ ಸಂಭಾಳಿಸೋದು ತುಂಬ ಕಷ್ಟ. ಸೊ ಹಾಗಾಗಿ ಏನು ಮಾಡೋಣ ನೋಡೋಣ ಅಂತ ಯೋಚನೆ ಮಾಡಿ ಎದ್ದು ಆಗ್ತಾನೆ ಏನಪ್ಪ ಅಂದರೆ ವಾರ್ಡ್ರೋಬ್ ಓಪನ್ ಮಾಡಿ ಯಾವ ಡ್ರೆಸ್ ಇದೆ ಏನಿಲ್ಲ ನೋಡಿಬಿಟ್ಟು ತೆಗೆದು ಡ್ರೆಸ್ ಹಾಕಿ ಆಗ್ತಾನೆ ಅಲಂಕಾರ ಮಾಡಿರ್ತಕ್ಕಂಥ ಈ ವಿಡಿಯೋಸ್ಗಳು. ಹೋಪ್ ಈ ಡ್ರೆಸ್ ಎಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ. ಬೇಬೀಸ್ ಡ್ರೆಸ್ ಹೇಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸೋದನ್ನು ಮರಿಬೇಡಿ ಫ್ರೆಂಡ್ಸ್. ಹೇಗಿದ್ದರೂ ಯುಗಾದಿ ಹಬ್ಬ ಅಲ್ವಾ? ಯುಗಾದಿ ಹಬ್ಬಕ್ಕೆ ನಾವು ಮಾವಿನ ಎಲೆ, ಬೇವಿನ ಎಲೆ, ಮಾವಿನಕಾಯಿ, ಬೆಲ್ಲ ಇವನ್ನೆಲ್ಲ ತಂದಿರ್ತೀವಿ. ಹೂ ಕೂಡ ತಂದಿರ್ತೀವಿ. ಮತ್ತು ಇನ್ನೂ ಎಕ್ಸ್ಟ್ರಾ ಖರ್ಚಂತ ಏನಿರುತ್ತೆ ಫ್ರೆಂಡ್ಸ್? ಏನಿರಲ್ವಲ್ಲ. ಮನೇಲೇ ಇರ್ತಕ್ಕಂಥ ಚೆನ್ನಾಗಿರ್ತಕ್ಕಂಥ ಬಟ್ಟೆಗಳನ್ನ ಹಾಕಿಬಿಟ್ಟು ಈ ಥರ ಟ್ರೆಡಿಷ್ನಲ್ ಬಟ್ಟೆಗಳನ್ನ ಹಾಕಿಬಿಟ್ಟು ವೀಡಿಯೋಸ್ನ ಮಾಡ್ಬೋದು. ಈಸಿಯಾಗಿ ವೀಡಿಯೋಸ್ನ ಮಾಡಿಬಿಟ್ಟು ಅಪ್ಲೋಡ್ ಮಾಡ್ಬೋದು ಫ್ರೆಂಡ್ಸ್. ಇಲ್ಲಿ ಕೂಡ ನಾನು ಅಷ್ಟೇ ಮನೇಲೇ ಏನು ದೇವರಿಗೆ ತಂದಿರ್ತಕ್ಕಂಥ ಬೇವಿನ ಎಲೆ ತಟ್ಟೆಯಲ್ಲಿಟ್ಟು ಅದರ ಮೇಲೆ 2 ಮಾವಿನಕಾಯಿ, 2 ಬೆಲ್ಲದ ಹಚ್ಚು, ಹೂವು, ಬೇಕಾದರೆ ಇನ್ನೂ ಕೆಲವು ಬಾಳೆಹಣ್ಣಾಗಿರ್ಬೋದು, ಇನ್ನಿತರೆ ಹಣ್ಣುಗಳನ್ನ ಇಡ್ಬೋದು. ನೋಡೋಕ್ಕೆ ಚೆನ್ನಾಗೂ ಇರುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಅದಾದ ನಂತರ ಬೇಬೀಸ್ಗೆ ಈ ಥರ ಟ್ರೆಡಿಷ್ನಲ್ ಡ್ರೆಸ್ಗಳನ್ನ ಹಾಕಿ ಮನೆಯಲ್ಲೇ ಇರ್ತಕ್ಕಂಥ ನೆಕ್ಲೆಸ್ನ ಹಾಕಿ ಸ್ಮಾಲ್ ಸ್ಟಿಕ್ಕರ್ ಇಟ್ಟು ಕುಂಕುಮ ಇಟ್ಬಿಟ್ರೆ, ಬಳೆಗಳನ್ನ ಹಾಕಿಬಿಟ್ರೆ ಹಬ್ಬ ಲಕ್ಷ್ಮಿಯರೇ ಎದ್ದು ಬಂದೋರ ಥರ ಕಾಣ್ತಾರೆ. ಅಷ್ಟು ಮುದ್ದಾಗಿ ಕಾಣ್ತಾರೆ. ನನಗಂತೂ ತುಂಬ ಮುದ್ದಾಗಿ ಕಾಣ್ತಿದ್ದಾರೆ ನನ್ನ ಮಕ್ಕಳು. ಹೇಗೆ ಕಾಣ್ತಿದ್ದಾರೆ ಅಂತ ಇನ್ನೊಮ್ಮೆ ಕಮೆಂಟ್ ಮೂಲಕ ಹೇಳೋದನ್ನು ಮರಿಬೇಡಿ ನೀವು. ತಟ್ಟೆಯಲ್ಲಿ ಏನೇನು ಇಟ್ಟಿದ್ವಲ್ಲ ಅದನ್ನೆಲ್ಲ ಕಿತ್ತಾಡ್ತಾ ಇದ್ರು, ಬಾಯಲ್ಲೆಲ್ಲ ಹಾಕೋತಾ ಇದ್ರು. ಸೊ ಇವಾಗ ಅದನ್ನು ತೆಗೆದುಬಿಟ್ಟು ಬರೀ ಮಾವಿನಕಾಯಿ ಮತ್ತು ಬೆಲ್ಲನ ಕೊಟ್ಟಿದ್ವಿ. ಮಾವಿನಕಾಯಿ ಗ್ರೀನ್ ಆಗಿತ್ತು, ದೊಡ್ಡದಾಗಿತ್ತು, ಅಟ್ರಾಕ್ಟಿವ್ ಆಗಿ ಕಾಣಿಸ್ತಿತ್ತು ಬೇಬೀಸ್ಗೆ. ಸೊ ಅದನ್ನು ಅವರು ಇಷ್ಟಪಡಕತ್ತಿದ್ರು ಇಟ್ಕೊಳ್ಳೋಕ್ಕೆ. ಆಮೇಲೆ ಬೆಲ್ಲ ಸ್ವೀಟಾಗೇ ಇರುತ್ತೆ, ಬಾಯಲ್ಲಿ ಇಟ್ಕೊಂಡ್ರೆ ಟೇಸ್ಟ್ ಇರುತ್ತೆ. ಸೊ ಹಾಗಾಗಿ ಬೆಲ್ಲ ಕೂಡ ಇಷ್ಟಪಡಕತ್ತಿದ್ರು. ಅವೆರಡನ್ನ ಕೈಯಲ್ಲಿ ಕೊಟ್ಬಿಟ್ಟು ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ವಿಡಿಯೋನ ಮತ್ತು ಫೋಟೋಗಳನ್ನ ನಾವು ಕ್ಲಿಕ್ ಮಾಡ್ಕೊಂಡ್ವಿ ಫ್ರೆಂಡ್ಸ್. ಮಕ್ಕಳು ಹೊಟ್ಟೆ ಕೇಳ್ತಿದ್ದಿದ್ದಿಲ್ಲ. ತುಂಬ ಅಂದರೆ ತುಂಬ ಕಷ್ಟ ಆಗ್ತಾಯಿತ್ತು. ಹೇಗಪ್ಪ ವಿಡಿಯೋ ಮಾಡೋಣ, ಒಟ್ಟು ಕೇಳ್ತಿಲ್ಲಲ್ಲ ಅಂತ ಯೋಚನೆ ಮಾಡ್ತಾಯಿದ್ವಿ. ಸೊ ಆದರೂ ಕೂಡ ನೋಡೋಣ ಅದರಲ್ಲೇ ಯಾವ ಥರ ಸಿಗುತ್ತೆ ಆ ಥರ ಕ್ಲಿಕ್ ಮಾಡಿದ್ರು ಆಯಿತು ಅಂತ ಅಂದ್ಕೊಂಡು. ನೋಡಿ ಈ ಥರ ಹೇಗೆ ಮಾವಿನಕಾಯಿನ ಬಾಯಲ್ಲಿ ಇಟ್ಕೊತಿದ್ದಾರೆ, ಏನು ಸಿಗುತ್ತೆ ಅದೆಲ್ಲ ಬಾಯಲ್ಲಿ ಇಟ್ಕೋತಾ ಇದ್ರು. ಮತ್ತು ಚಿಕ್ಕ ಬೇಬೀಸ್ ಅಲ್ವಾ, ಏನಾರ ಆದರೆ ಹೇಗೆ ಅಂತ ಲಾಸ್ಟಿಗೆ ತಟ್ಟೆನ ರಿಮೂವ್ ಮಾಡಿದ್ವಿ. ಇದರಲ್ಲೇ ನೋಡಿ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ನಾವು ವೀಡಿಯೋಸ್ಗಳನ್ನ ಮಾಡಿದ್ವಿ. ನೋಡಿ ಇವಾಗ ಕೈ ಇಡ್ತಾರೆ, ಪ್ರಸಾದದ ಮೇಲೆ ಕೈ ಇಡೋದಾಗಿರ್ಬೋದು, ಅದ್ರದ್ದು ಒಂದು ಫೋಟೋ ತೆಗೆದ್ವಿ.
ಆಮೇಲೆ ವಿಡಿಯೋ ಕೂಡ ಮಾಡ್ಕೊಂಡಿವಿ. ಆಮೇಲೆ ಹೂವನ್ನ ಹಿಡಿತಾರೆ, ಬೆಲ್ಲನ ಹಿಡಿತಾರೆ, ಅದ್ರದ್ದು ಕೂಡ ವಿಡಿಯೋ ಮಾಡ್ಕೊಂಡು ನೋಡಿ ಇವಾಗ ಹೇಗೆ ಬೆಲ್ಲ ಹಿಡ್ದಿದ್ದಾರೆ. ಇವಾಗ ಸ್ವಲ್ಪ ನಿಧಾನವಾಗಿ ಝೂಮ್ ಮಾಡಿಕೊಂಡು ನೀಟಾಗಿ ಒಂದೊಂದನ್ನು ಕ್ಲಿಕ್ ಮಾಡ್ಕೊಂಡು ಈ ವಿಡಿಯೋ ಮಾತ್ರ ಸಖತ್ತಾಗಿ ಬರುತ್ತೆ ಫ್ರೆಂಡ್ಸ್. ಎಡಿಟ್ ಮಾಡಿದರೆ ಸಖತ್ತಾಗಿ ಕಾಣುತ್ತೆ ಅಂತಲೂ ಹೇಳೋಕ್ಕೆ ಇಷ್ಟಪಡ್ತೀನಿ. ಒಬ್ಬಳು ಚೆನ್ನಾಗಿ ರೆಸ್ಪಾಂಡ್ ಮಾಡ್ತಾ ಇದ್ಲು, ಇನ್ನೊಬ್ಳು ಅಂತೂ ಒಟ್ಟ ರೆಸ್ಪಾಂಡ್ ಮಾಡ್ತಾ ಇದ್ದಿದ್ದಿಲ್ಲ. ಸೊ ಹಾಗಾಗಿ ಇಲ್ಲಿ ದೊಡ್ಡ ಬೇಬಿದ್ದು ಮಾತ್ರ ಸ್ವಲ್ಪ ಜಾಸ್ತಿ ವೀಡಿಯೋಸ್ ಮಾಡಿದ್ದೀವಿ. ಅದು ಏನಪ್ಪ ಅಂದರೆ ಏನು ದೇವ್ರ ಪ್ರಸಾದ ಮಾಡಿದ್ವಲ್ಲ ಅದು ತಿನ್ನೋ ವಿಡಿಯೋ ಆಗಿರ್ಬೋದು, ಬೆಲ್ಲ ಕೈಯಲ್ಲಿ ಹಿಡ್ಕೋಬೇಕಾದ್ರೆ ತೆಗ್ದಿರೋ ವಿಡಿಯೋ ಆಗಿರ್ಬೋದು, ಅದನ್ನು ಪ್ರಸಾದ ಟಚ್ ಮಾಡಬೇಕಾದ್ರೆ ಹಿಡಿದಿರೋ ವಿಡಿಯೋ ಆಗಿರ್ಬೋದು, ಫೋಟೋ ಆಗಿರ್ಬೋದು. ಇವಾಗ ನೋಡಿ ಸಣ್ಣವಳು ಕೂಡ ತೆಗಿತಿದ್ದಾಳೆ. ಈ ಥರ ಎಲ್ಲ ಕೆಲವನ್ನ ವೀಡಿಯೋಸ್ಗಳನ್ನ ಮಾಡಿಬಿಟ್ಟು ಶಾರ್ಟ್ ಮಾಡಿಬಿಟ್ಟು ಸ್ಲೋ ಮೋಷನಲ್ಲಿ ನಾವು ವೀಡಿಯೋಸ್ನ ಎಡಿಟ್ ಮಾಡಿಬಿಟ್ಟು ಅಪ್ಲೋಡ್ ಮಾಡಿದರೆ ಸಖತ್ತಾಗಿ ಕಾಣಿಸುತ್ತೆ. ಅದಾದ ನಂತರ ಬರೀ ಬೇಬೀಸ್ದು ಅಷ್ಟೇ ಚೆನ್ನಾಗಿರ್ತಕ್ಕಂಥ ವೀಡಿಯೋಸ್ ಮಾಡೋಣ. ಫುಲ್ ಡ್ರೆಸ್ಸಲ್ಲಿ ಚೆನ್ನಾಗಿರುತ್ತೆ, ಫೋಟೋಸ್ ಕೂಡ ತೆಗೋಣ ಚೆನ್ನಾಗಿರುತ್ತೆ ಅಂದ್ಕೊಂಡ್ಬಿಟ್ಟು ಈ ಥರ ಚೇರ್ಗಳನ್ನ ಹಾಕಿಬಿಟ್ಟು ಚೇರ್ ಮೇಲೆ ಕೂಡಿಸಿದ್ವಿ ಫ್ರೆಂಡ್ಸ್. ಮಕ್ಕಳು ಕೇಳ್ತಾರ ಬಿದ್ದುಬಿಟ್ರು. ನಾನು ಅಲ್ಲೇ ಇರೋದ್ರಿಂದ ಅವಳಿಗೆ ಪೆಟ್ಟು ಹತ್ತಲಿಲ್ಲ, ಮತ್ತೆ ಕೂಡಿಸಿದ್ವಿ, ಮತ್ತು ಕೆಲವು ವೀಡಿಯೋ ಮತ್ತು ಫೋಟೋ ತೆಗೆದ್ವಿ. ಇಬ್ಬರದು ತೆಗೋಣ ಅಂತ ಇಬ್ಬರಿಗೂ ಚೇರ್ ಹಾಕಿಬಿಟ್ಟು ಕೂಡಿಸಿದ್ವಿ. ಬ್ಯಾಗ್ ಸಪೋರ್ಟ್ ಇದ್ದಿದ್ದಿಲ್ಲ, ಒಬ್ಳಿಗೆ ಬ್ಯಾಗ್ ಸಪೋರ್ಟ್ ಇತ್ತು, ಒಬ್ಳಿಗೆ ಬ್ಯಾಗ್ ಸಪೋರ್ಟ್ ಇದ್ದಿದ್ದಿಲ್ಲ, ಸ್ಮಾಲ್ ಚೇರ್ ಇತ್ತು. ಸೊ ಹಾಗೆ ಅದರಲ್ಲೇ ಎಷ್ಟಾಗುತ್ತೆ ಅಷ್ಟು ನಾವು ಏನಪ್ಪ ಅಂದರೆ ವೀಡಿಯೋ ಮತ್ತು ಫೋಟೋ ತೆಗಿತಿದ್ವಿ. ಇದೇ ಮೂಮೆಂಟಲ್ಲಿ ಅವಳನ್ನ ಟಚ್ ಮಾಡೋಕೆ ಹೋಗಿ ಮತ್ತೆ ಹೊಳ್ಳಿ ಬಿದ್ದುಬಿಟ್ಲು. ಸೊ ನಮಗೇನೋ ಭಯ ಅನಿಸ್ತಿತ್ತು, ಇವತ್ತು ಯುಗಾದಿ ಹಬ್ಬ ಬೇರೆ, ಮತ್ತೆ ಏನು ಬೇಕಾದರೂ ಮಾಡ್ಕೊಳೋದು ಬೇಡ, ಬೇರೆ ಏನಾದರೂ ತೆಗೋಣ ಅಂದ್ಬಿಟ್ಟು ನಿಂದಿರೋ ಫೋಟೋ ಆಗಿರ್ಬೋದು. ನಡೀತಿರೋ ಫೋಟೋ ನಮಗೆ ಅಷ್ಟು ಸಿಗಲಿಲ್ಲ, ಯಾಕಂದರೆ ನಡೀಲಿಲ್ಲ. ಆವಾಗ ಬರೀ ಸೋಂಬೇರಿಗಳಾಗ್ಬಿಟ್ರು, ಕೂಡೋದು ಇದೇ ಥರನೇ ಮಾಡ್ತಾಯಿದ್ರು. ಸೊ ಈ ಥರ ನಿಂದ್ರಿಸಿ ಕೆಲವು ಫೋಟೋ ಮತ್ತು ವೀಡಿಯೋಸ್ಗಳನ್ನ ಅವರಿಗೆ ನಗಿಸೋದಾಗಿರ್ಬೋದು, ಅವಳಿಗೆ ಬೇರೆ ಆ್ಯಕ್ಟಿವ್ ಡ್ಯಾನ್ಸ್ ಮಾಡು ಅಂತ ಹೇಳೋದಾಗಿರ್ಬೋದು, ಈ ಥರದ್ರಲ್ಲಿ ಕೆಲವು ದೊಡ್ಡೋಳದು ಫೋಟೋ ಮತ್ತು ವೀಡಿಯೋ ತೆಗೆದು ಅದಾದ ನಂತರ ಸಣ್ಣೋಳು ನಿಂತು ಸಖತ್ತಾಗಿ ರೆಸ್ಪಾಂಡ್ ಮಾಡಿದ್ಲು. ದೊಡ್ಡೋಳು ನಿಂದಿರಲಿಲ್ಲ, ಸಣ್ಣೋಳು ಬಟ್ ಚೆನ್ನಾಗಿ ನಿಂತಳು. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದ್ದಾಳೆ, ತುಂಬ ಕ್ಯೂಟಾಗಿ ಕಾಣ್ತಿದ್ದಾಳೆ. ಡ್ಯಾನ್ಸ್ ಕೂಡ ಮಾಡಿದ್ಲು ಲಾಸ್ಟಿಗೆ. ಆಮೇಲೆ ತುಂಬ ಚೆನ್ನಾಗಿ ರೆಸ್ಪಾಂಡ್ ಮಾಡಿದ್ಲು ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಸಣ್ಣೋಳು ನೋಡಿ ಇದರಲ್ಲಿ ಹೇಗೆ ಡ್ಯಾನ್ಸ್ ಮಾಡ್ತಿದ್ದಾಳೆ, ಚೆನ್ನಾಗಿ ಸ್ಮೈಲ್ ಕೂಡ ಕೊಡ್ತಾಳೆ. ಹೇಳ್ತೀನಲ್ಲ ಫ್ರೆಂಡ್ಸ್, ಯಾವಾಗಲೂ ಮಕ್ಕಳನ್ನ ಅವ್ರ ಥರ ನಾವು ಹೋದರೆ ಚೆನ್ನಾಗಿ ರೆಸ್ಪಾಂಡ್ ಕೊಡ್ತಾರೆ, ನಮ್ಮ ಥರ ಅವ್ರನ್ನ ಹೇಳ್ಕೊಂಡ್ರೆ ಖಂಡಿತವಾಗಿ ರೆಸ್ಪಾಂಡ್ ಕೊಡೋಲ್ಲ. ಲೈಟಾಗಿ ಡ್ಯಾನ್ಸ್ ಮಾಡಿದ್ಲು, ಆಮೇಲೆ ಕೂದಲು ಸಾಕಾಯಿತು ಅಂತ, ಆಮೇಲೆ ಲೈಟ್ ಹಿಡ್ಕೊಂಡು ಕೂಡ ಸ್ವಲ್ಪ ಹೊತ್ತು ಆಟ ಆಡಿದ್ಲು, ಆ ವಿಡಿಯೋ ಕೂಡ ಮಾಡಿದ್ವಿ. ಅದಾದ ನಂತರ ನಿಂದ್ರಿಸಿ ಕೂಡ ಸ್ವಲ್ಪ ಸಪೋರ್ಟಿಗೆ ನಿಂದ್ರಿಸಿ ಕೂಡ ಅಲ್ಲೊಂದು 2-3 ವೀಡಿಯೋ ಮತ್ತು ಫೋಟೋಗಳನ್ನ ತಗೊಂಡ್ವಿ. ಇಲ್ಲಿ ಕೂಡ ಚೆನ್ನಾಗಿ ರೆಸ್ಪಾಂಡ್ ಮಾಡಿದ್ಲು. ಇಲ್ಲಿ ಕೂಡ ಲೈಟಾಗಿ ಡ್ಯಾನ್ಸ್ ಕೂಡ ಮಾಡಿದ್ಲು, ಅದು ಕೂಡ ತುಂಬ ಇಷ್ಟ ಆಯಿತು. ದೊಡ್ಡೋಳ್ಕಿನ ಚಿಕ್ಕವಳು ಚೆನ್ನಾಗಿ ರೆಸ್ಪಾಂಡ್ ಮಾಡಿದ್ಲು ಫ್ರೆಂಡ್ಸ್, ಅದು ನಮಗೆ ತುಂಬ ಇಷ್ಟ ಆಯಿತು. ನೋಡಿ ಒಂದು ವಿಡಿಯೋ ಅಥವಾ ಫೋಟೋ ತೆಗಿಬೇಕಾದ್ರೆ ಎಷ್ಟು ಕಷ್ಟಪಟ್ಟಿರ್ತೀವಿ ನಾವು, ನೋಡಿ ತುಂಬ ಅಂದರೆ ತುಂಬ ಕಷ್ಟಪಟ್ಟಿರ್ತೀವಿ. ಅದಕ್ಕೆ ಕೆಲವು ಜನ ನೋಡಿ ಸುಮ್ಮನೆ ಆಗಿಬಿಡ್ತಾರೆ, ರೆಸ್ಪಾಂಡ್ ಮಾಡಲ್ಲ, ಕೆಲವು ಜನ ಸಬ್ಸ್ಕ್ರೈಬ್ ಆಗಲ್ಲ. ಪ್ಲೀಸ್ ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೂ ಬೆಲ್ ಬಟನ್ ಆಲ್ ಅಂತ ಕ್ಲಿಕ್ ಮಾಡೋದನ್ನು ಮಡಿಬೇಡಿ. ಫೈನಲಿ ಇಲ್ಲಿಗೆ ಫಿನಿಶ್ ಆಯಿತು. ಸುಮ್ಮನೆ ಅವರಿಗೆ ಆಟ ಆಡೋಕ್ಕಂತ ಬಿಟ್ಬಿಟ್ವಿ. ಅದಾದ ನಂತರ ನೋಡಿ ತಾನಿಷ್ಟು ತಿಂತಾಳೆ, ಅವಳಿಗಿಷ್ಟು ತಿನ್ನು ಅಂತ ಹೇಳ್ತಾಳೆ. ಈ ರೀತಿ ಏನೇ ಆಗಲಿ ಅಕ್ಕ ತಂಗಿ ಅಲ್ವಾ, ಪ್ರೀತಿ ಅನ್ನೋದು ಇದ್ದೇ ಇರುತ್ತೆ. ಇವಾಗಿಂದ ಚೆನ್ನಾಗಿ ಬಾಂಡಿಂಗ್ ಇರುತ್ತೆ ಅವರಿಗೆ. ತಾನು ತಿಂತಾಳೆ, ಅವಳಿಗೂ ತಿನ್ನಿಸ್ತಾಳೆ. ಆಮೇಲೆ ಅಷ್ಟೇ ಚೆನ್ನಾಗಿ ಫೈಟ್ ಕೂಡ ಮಾಡ್ತಾರೆ, ಅಷ್ಟೇ ಹಠ ಕೂಡ ಮಾಡ್ತಾರೆ, ಬೇಕಂದಿದ್ದು ಬೇಕು. ತುಂಬ ಅಂದರೆ ತುಂಬ ಗಲಾಟೆ ಕೂಡ ಮಾಡ್ತಾರೆ, ಚೆನ್ನಾಗಿ ಆಟ ಆಡ್ತಾರೆ. ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ ಫ್ರೆಂಡ್ಸ್. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ನಿಮಗೆ. ಹೋಪ್ ಈ ವಿಡಿಯೋ ಎಲ್ಲರಿಗೆ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ. ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸೋದನ್ನು ಮರಿಬೇಡಿ. ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ನ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಬೆಲ್ ಬಟನ್ ಆಲ್ ಅಂತ ಕ್ಲಿಕ್ ಮಾಡಿ. ಯಾಕಂದರೆ ನಾ ಹಾಕೋ ವೀಡಿಯೋಸ್ಗಳ ನೋಟಿಫಿಕೇಷನ್ ನಿಮಗೆ ಈಸಿಯಾಗಿ ತಲುಪಬೇಕಂದ್ರೆ ನೀವು ಬೆಲ್ ಬಟನ್ ಆಲ್ ಅಂತ ಕ್ಲಿಕ್ ಮಾಡಬೇಕಾಗುತ್ತೆ. ಹೋಪ್ ಎಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಅಂದ್ಕೋತೀನಿ. ಬಾಯ್ ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ.